ಜಗತ್ತಿನ ಉಳಿವಿಗಾಗಿ ಕ್ಷೀರ ಸಾಗರದಲ್ಲಿ ಉಕ್ಕಿದ ವಿಷವನ್ನು ಕುಡಿದು ಶ್ರೀಕಂಠನಾದ ಆ ತ್ರಿನೇತ್ರ. ಆದರೆ ನಾನು ದೇವನಲ್ಲ, ಮಾನವ. ನನ್ನ ಆರ್ಭಟಕ್ಕೆ ಗುಡುಗು ಸಿಡಿಲು ಮಿಂಚುಗಳೇ ಹೆಪ್ಪುಗಟ್ಟಿ ಓಡಿ ಹೋಗುವಾಗ ಸತ್ಯ, ನ್ಯಾಯ, ನೀತಿ, ಧರ್ಮ ಎಂದು ಅದರ ಹಿಂದೆ ಹೋಗಲೇ? ನೋ, ನೆವರ್. ಇದು ಕಲಿಯುಗ, ಕೆಟ್ಟ ಕಲಿಯುಗ. ಈ ಕಲಿಯುಗದಲ್ಲಿ ಸಿರಿವಂತರ ಸಿರಿ ಸಂಪತ್ತನ್ನು ಕತ್ತೊಯ್ಯಲು ಬಂದಿರುವ ಎಂಟನೆಯ ಪಂಟ ಇಂದು ನನ್ನ ಬೇಟೆಗೆ ಬಲೆ ಬೀಸುವ ಸಮಯ ಬಂದಿದೆ. ಜಸ್ಟ್ ವೇಟ್ ಅಂಡ್ ಸಿ. ಮುಂದೆ ಬಿಡಾಡಿ ನಾಯಿಯ ಕೈ ಸೆಳಕವೇ? ಲೋ ಹುಚ್ಚ, ಕೈ ಹಾಕುವುದಾದರೆ ವಜ್ರದ ಖಜಾನೆಗೆ ಕೈ ಹಾಕು. ನನ್ನಂಥವನ ಪಾಕೇಟಿಗೆಲ್ಲ ನೀನೆಂಥ ಗುರುಗಳ ಬಳಿ ವಿದ್ಯೆ ಕಲಿತೆ. ಅಂತ ಗುರುಗಳಿಗೆ ಗುರು ಜಗದ್ಗುರು ನಾನು. ನನ್ನಂಥವನ ಪಾಕೇಟನ್ನೇ ಅಪಹರಿಸಲು ಪ್ರಯತ್ನಿಸುವೆಯಲ್ಲ, ನೀನೆಂತ ಖದೀಮನು? ನೀನು ಯಾವ ಜಂಬದ ಜಗದ್ಗುರು ಆದರೆ ನನಗೇನೋ? ನಾನು ದ್ರೋಣಾಚಾರ್ಯರಲ್ಲದೆ ವಿದ್ಯೆ ಕಲಿತ ಏಕಲವ್ಯನ ಹಾಗೆ. ಈ ದಿನ ನೀನು ಬಚಾವಾಗಿದ್ದೀಯಾ? ನಿನ್ನ ಪಾಕೆಟ್ ಅನ್ನು ಎಂದಿದ್ದರೂ ಕದಿಯದೆ ಬಿಡುವುದಿಲ್ಲ. ಪಕ್ಕದಲ್ಲಿಟ್ಟುಕೋ. ಮಾಡಿರುವುದು ಕಳ್ಳತನ, ತೋರಿಸುವುದು ಹುಲಿಯಂತಿರುವ ಬೆಕ್ಕಿನ ಪೌರುಷ. ಪರವಾಗಿಲ್ಲ, ಕಳ್ಳನಾದರೂ ಹುಲಿಯ ಧೈರ್ಯವಿದೆ. ನಾ ಇದ್ದ ಗುರಿ ಬಿಟ್ಟು ಬಾಣ ಎಂದು ತಪ್ಪಿಲ್ಲ. ಜೊತೆಗೆ ಜಂಬೂಕದ ಜಾಣತನವೂ ಜಾಗೃತವಾಗಿದೆ. ಹುಲಿಯ ಧೈರ್ಯವಿರಬಹುದು, ಹುಲಿಯ ಜಾಣತನವಿರಬಹುದು, ಆದರೆ ನೀ ಮಾಡಿರುವ ಕೆಲಸ ಮಾತ್ರ ಕಳ್ಳ ಬೆಕ್ಕಿನದ್ದಾಗಿದೆ. ಹಾಗಾದರೆ ನಿನ್ನನ್ನು ಕುರಿಯ ಹಿಂಡನ್ನೇ ಆರಿಸುವ ತೋಳ ಎಂದು ತಿಳಿಯಲೇ? ತೋಳ? ಒಂದು ತೋಳದಿಂದ ಹಿಂಡನ್ನ ಆರಿಸುವುದಾಗದಿದ್ದರು ನಿನ್ನಂತ ಇನ್ನೊಂದು ಶಕ್ತಿವಂತ ಪ್ರಾಣಿ ಜೊತೆಗೂಡಿದರೆ ಕುರಿಗಳ ಹಿಂಡಿನ ರುಂಡಗಳನ್ನು ಆರಿಸುವುದೇನು ಮಹಾ ಕಷ್ಟವಲ್ಲ. ಅದಕ್ಕಾಗಿಯೇ ನಿನ್ನ ಸಹಾಯ. ಸಹಾಯ? ಸಿರಿವಂತಿಕೆಯ ಮದದಲ್ಲಿರುವ ಬೇಟೆಗಳನ್ನು ಬೇಟೆಯಾಡಲು ಬಂದ ಮಿಸ್ಟರ್, ಮುಚ್ಚಿಟ್ಟು ಮಾತನಾಡುವ ಅಭ್ಯಾಸ ನನಗಿಲ್ಲ. ಇನ್ನೊಬ್ಬರ ಹಂಗಿನಲ್ಲಿರಲು ನನಗೆ ಇಷ್ಟವೇ ಇಲ್ಲ. ಮೈ ಪಾಲಿಸಿ. ಓಕೆ, ಕದ್ದ ಹಣ್ಣಿನಲ್ಲಿ ಭೀಮ ಪಾಲು ಇರದೆ ಸಮಪಾಲು ಭಾಗ ಆದಾಗ ಅಧೀನತೆಯ ಪ್ರಶ್ನೆ ಬರುವುದಿಲ್ಲ. ಒಟ್ಟಾರೆ ಒಳಗುಪಯೋಗಿಸುವ ಮೋಸದಸ್ತ್ರಗಳನ್ನು ನಮ್ಮಲ್ಲಿ ಉಪಯೋಗಿಸದಿದ್ದರಾಯಿತು. ಇಷ್ಟೇ ನನ್ನ ಕರಾರು. ಹಾಗಾದರೆ
ನಾನೇನೋ ನಿಮ್ಮಲ್ಲಿ ಸೇರುವೆ, ಆದರೆ ಭಾಗದ ವಿಷಯ ಸಮನಾಗಿರಬೇಕು. ನೀವು ಹಾಲೆರೆದರೆ ನಾನು ಜೇನೆರೆಯುವೆ, ನೀವು ವಿಷ ಎರೆದರೆ ನಾನು ವಿಷದ ಕಡಲಾಗುವೆ. ಬೇಸ್! ಹಾಗಾದರೆ ನಿನ್ನ ಹೆಸರೇನು? ಮೈ ನೇಮ್ ಈಸ್ ಚಾಣಕ್ಯ. ಚಾಣಕ್ಯ. ಈ ನಿನ್ನ ಚಾಣಾಕ್ಷತನವೇ ತೋರುತ್ತದೆ ಚಾಣುಕ್ಯ ಎಂದು. ಹಾಗಾದರೆ ನಿನ್ನನ್ನೇನೆಂದು ಕರೆಯುವುದು? ಈ ಭೂಗತ ಪ್ರಪಂಚದ ಅಧಿಪತಿ ಏಕೈಕ ಒಬ್ಬನೇ ಅಧಿಪತಿ ರಘುವೀರನು. ಚಾಣಕ್ಯ, ಈ ಭೂಗತ ಪ್ರಪಂಚದಲ್ಲಿ ನಿನ್ನ ಅರ್ಹತೆಗಳೇನು? ಅರ್ಹತೆ ಈ ಭೂಗತ ಪ್ರಪಂಚದಲ್ಲಿ ನನ್ನ ಅರ್ಹತೆಗಳು ಕಳ್ಳತನದಿಂದ ಹಿಡಿದು ಕೊಲೆ ಮಾಡುವವರೆಗೂ. ಸರಿಯಾದ ಅರ್ಹತೆ ಚಾಣಕ್ಯ, ಸರಿಯಾದ ಅರ್ಹತೆ. ಚಾಣಕ್ಯ, ಈ ಊರಾಚೆ ಒಂದು ಆಳು ಕೋಟೆ ಇದೆ, ಅದರ ಮಧ್ಯೆ ಅರಮನೆಯಂತಹ ಬಂಗಲೆ ಇದೆ. ಅಲ್ಲಿ ನಮ್ಮಂತ ಗುಂಡಾ ಜನರ ರಕ್ಷಕ ನಾಗರಾಜ್ ಎಂಬುವನಿದ್ದಾನೆ. ಅವನು ಈ ಸಮಾಜದಲ್ಲಿ ರಾಜಕೀಯ ವಲಯದಲ್ಲಿ ಅತ್ಯಂತ ಪ್ರಭಾವಿ ಹಾಗೂ ಗೌರವಾನ್ವಿತ ವ್ಯಕ್ತಿ. ಮೇಲಾಗಿ ಅವನ ಪೂರ್ವಜರು ರಾಜರು ಬೇರೆ. ಚಾಣಕ್ಯ, ನಾವಿಚ್ಛಿಸಿದ ಕಾರ್ಯಗಳು ನೆರವೇರಬೇಕಾದರೆ ಆ ನಾಗರಾಜನಿಗೆ ಹೆಣ್ಣಿನ ಚಪಲ, ನಮಗೆ ಹಣದ ಚಪಲ. ಅರ್ಥವಾಯಿತೇ ವಿಷಯವೇನೆಂದು? ಚಾಣಕ್ಯ, ಇಂದು ರಾತ್ರಿ 10 ಗಂಟೆಗೆ ಸರಿಯಾಗಿ ಆ ಅರಮನೆಯಲ್ಲಿ ನಿನಗೋಸ್ಕರ ಕಾಯುತ್ತಿರುತ್ತೇನೆ. ನಾನಿನ್ನು ಬರಲೇ? ಹೋಗು ಹೋಗು ಮುಟ್ಟಾಳ, ಹೋಗು. ಈ ಚಾಣಕ್ಯನ ಚದುರಂಗದಾಟದ ಮೊದಲ ಬಲಿ ನೀನು. ಈ ಚಾಣಕ್ಯನ ಚಾಣಾಕ್ಷತನ ಚಕ್ರದಲ್ಲಿ ನೀನೇಕೆ ನಿನ್ನ ಒಡೆಯ ನಾಲಿಯಾಗಿ ಸಿಲುಕಿರಬೇಕು? ಇವನ ರಕ್ಷಕ ನಾಗರಾಜನಂತೆ, ಅವನಿಗೆ ಹೆಣ್ಣಿನ ಚಪಲವಂತೆ. ಈ ಚಪಲ ಒಂದೇ ಸಾಕು ನನ್ನ ಕಾರ್ಯ ಉದ್ದೇಶ ಕೈಗೂಡಲು. ನನ್ನ ದೇಹ ಸುಖಕ್ಕಾಗಿ ಅಪಹರಿಸಿ ತಂದ ಲಾವಣ್ಯ ಇಲ್ಲಿಯೂ ಕೂಡ ನನ್ನ ಉದ್ದೇಶ ಈಡೇರಿಸುವಳೆಂದು ಕಾಣಿಸುತ್ತದೆ. ಆದಷ್ಟು ಬೇಗ ನಾಗರಾಜನ ಮನೆ ಸೇರಬೇಕೆಂಬ ನನ್ನಿಚ್ಛೆ ಇಷ್ಟು ಬೇಗ ಸಫಲವಾಗುವುದೆಂದು ಕನಸಿನಲ್ಲಿಯೂ ನೆನಪಿರಲಿಲ್ಲ. ಇರಲಿ, ಹೊತ್ತು ನೋಡಿ ಈ ರಘುವೆಂಬ ಮೂಢ ಕತ್ತೆಗೆ ಲತ್ತೆಯ ಪೆಟ್ಟನ್ನು ಕೊಟ್ಟು ಮುತ್ತಿನ ಅಟ್ಟಕ್ಕೇರಿಸಿ ಮತ್ತೇರುವ ಸೌಂದರ್ಯ ಹೊಂದಿರುವ ಲಾವಣ್ಯಳ ಸುತ್ತುವಲದಲ್ಲಿ
ನಾಗರಾಜನಿಗೆ ಮೋಹದ ಮುತ್ತಿನ ಮಳೆಯನ್ನು ಸುರಿಸಿ ಹತ್ತಿನಿಂದ ನನ್ನ ಮೋಸದ ಬೀಜವ ಬಿತ್ತಿ ಅವನ ಸಿರಿ ಸಂಪತ್ತನ್ನು ಒತ್ತೊಯ್ಯದಿದ್ದರೆ ನನ್ನ ಹೆಸರು ಚಾಣಕ್ಯ ಚಾಣಾಕ್ಷಮತಿ ಚಾಣಕ್ಯನೇ ಅಲ್ಲ.